ನಾಡಿನ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನಿ ಮಾತಾಡ್ತೀನಿ. ಏನಿವತ್ತು ರವಿ ಶೆಟ್ಟಿ ಬೈಂದೂರವರ ಜನ್ಮದಿನದ ಪ್ರಯುಕ್ತ ಏನು ರಾಜಾಜಿನಗರದ ಒಂದು ಸಮುದಾಯ ಭವನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಏನು ನೂರಾರು ಜನ ಏನು ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ಜೊತೆಗೆ ಒಳ್ಳೆಯ ವಿಚಾರಗಳನ್ನು ತಗೊಂಡು ಎಲ್ಲ ರಾಜ್ಯದ ಹೋರಾಟಗಾರರನ್ನು ಒಂದೆಡೆಗೆ ಸೇರಿಸಿ ಅವರ ಒಂದು ಜನ್ಮದಿನ ಆಚರಣೆ ಮಾಡೋದು ಬಹಳ ವಿಶೇಷವಾಗಿದೆ. ಯಾಕೆಂದರೆ ವರ್ಷದಿಂದ ವರ್ಷವೂ ಇಡೀ ಅವರು ಹೋರಾಟಗಳಲ್ಲೇ ಹಿನ್ನೆಲೆ ಹೋರಾಡ್ತಾ ಇರ್ತವೆ. ಇವತ್ತೇನು ಸರ್ಕಾರ ಏನು ಸರೋಜಿನಿ ಮಹಿಷಿ ಹೋರಾಟವನ್ನು ಏನು ಜಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ನಾಗೇಶ್ವರವರು ಮತ್ತು ನಮ್ಮ ರವಿ ಶೆಟ್ಟಿ ಅವರವರ ಒಂದು ಬೈಂದೂರವರ ಒಂದು ಹೋರಾಟ ಬಹಳ ಕೊಡುಗೆಯಾಗಿದೆ ನಮ್ಮ ರಾಜ್ಯಕ್ಕೆ. ಅದೇ ರೀತಿಯಲ್ಲಿ ಎಲ್ಲ ಹೋರಾಟಗಾರರು ಒಂದು ಬೆನ್ನೆಲುಗಾಗಿ ಒಂದು ಆ ಹೋರಾಟಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಬಸವರಾಜ್ ಪಡ್ಕೋಟೆ ಅವರು ಇನ್ನೂ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಸಂಘಟನೆ ಸೇರಿ ಹೋರಾಟ ಮಾಡೋದ್ರ ಮೂಲಕ ಈಗ ಸರ್ಕಾರ ಜವಾಬ್ದಾರಿ ತಗೊಳ್ಳೋ ಮೂಲಕ ಬರ್ತಾ ಇದೆ. ಆದೇಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆದೇಶ ಆಗ್ತಾ ಇದೆ, ಆಗೋ ಮಟ್ಟಕ್ಕೆ ಬರ್ತಾ ಇದೆ ಅನ್ನೋದು ನಮಗೆಲ್ಲರೂ ಖುಷಿ ತಂದಿದೆ. ಅಂಥ ಸಂದರ್ಭದಲ್ಲಿ ಇವರ ಒಂದು ಜನ್ಮದಿನಕ್ಕೆ ಬಂದಿದ್ದು ನಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರನ್ನ ಒಂದು ಆಶೀರ್ವದಿಸಬೇಕು. ಈ ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಇನ್ನೂ ಹಲವಾರು ಜನಪರ ಹೋರಾಟಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊಡೋದ್ರ ಮೂಲಕ ರಾಜ್ಯಕ್ಕೆ ಇನ್ನೂ ಅಪಾರವಾದಂಥ ಕೊಡುಗೆಯನ್ನು ಕೊಡಬೇಕು. ಇವ್ರ ಜೊತೆಗೆ ಸದಾ ಭಾರತೀಯರ ಸರ್ವಧರ್ಮಗಳ ಏನು ಸಮಾನತೆ ಒಕ್ಕೂಟ ಅಂತ 80 ಸಂಘಟನೆಗಳು ಒಕ್ಕೂಟ ಇದ್ದಾವೆ. ಆ ಒಕ್ಕೂಟ ಸಹ ನಮ್ಮ ರವಿ ಅವ್ರ ಜೊತೆ ಇದ್ದು ಅವ್ರಿಗೆ ಎಲ್ಲ ರೀತಿಯಲ್ಲಿ ಬೆಂಬಲ ಕೊಡೋದ್ರ ಮೂಲಕ ಒಂದು ಹೋರಾಟಕ್ಕೆ ನಾವು ಜೊತೆಗೂಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಇದೊಂಥರ ವಿಶೇಷವಾದ ಅನುಭವ. ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ. ಯಾಕಂದರೆ ನನ್ನ ಕೈ ಕಾಲ ಅಲ್ಲಾಡೋದು ಜಾಸ್ತಿ, ಹೆದರ್ಸೋದು ಜಾಸ್ತಿ. ಆದರೆ ಈ ಜನ್ಮದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಕಾರಣ, ಒಂದು ಹಳ್ಳಿಯಿಂದ ಅತೀ ಕಷ್ಟಪಟ್ಟು ಕಷ್ಟದ ದಿನ. ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತೇಳಿದರೆ, ಒಂದು ಸಲ ನೋಡಿದರೆ ಅನ್ನ ಬರ್ತಾಯಿತ್ತು, ಎರಡನೇ ಸಲ ಬಾಚಿದರೆ ಬರೀ ಅನ್ನದ ತಿಳಿ ಇರ್ತಾಯಿತ್ತು. ಅಂಥ ಕಷ್ಟದ ದಿನ. ಒಂದು 5 ಕಿಲೋಮೀಟ್ರ್ ದೂರ, 5 ಮೈಲಿ, ಕಿಲೋಮೀಟ್ರ್ ಅಲ್ಲ, ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗಬೇಕಾದ ದಿನ ಇತ್ತು. ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ, ಯಾಕಂದರೆ ವ್ಯವಸ್ಥೆ ಇರಲಿಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮುಂದಿನ ನಿಮ್ಗೆ ಗೊತ್ತಿದೆ ಅಂದ್ಕೋತೀನಿ. ಅಂಥ ಒಂದು ವ್ಯಕ್ತಿ, ಅಂಥ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದಿಷ್ಟು ಗೌರವಿಸ್ತಾ ಇದ್ದೀರಾ, ಎಲ್ಲ ಜನ ಬಂದು ನನಗೆ ಶುಭಾಶಯ ಕೋರ್ತಾ ಇದ್ದೀರಾ ಅಂತ ಹೇಳಿದರೆ, ಇದರಲ್ಲಿ ನನ್ನ ಸಾಧನೆ ಏನೂ ಇಲ್ಲ, ನನ್ನ ಸಾಧನೆ ಜೀರೋ. ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜ್ಞಾನಿ ಕೂಡ ಅಲ್ಲ, ತಿಳುವಳಿಕೆ ಇರೋನು ಕೂಡ ಅಲ್ಲ, ವಯಸ್ಸಲ್ಲಿ 70 ಆಗಲೇ ಇಲ್ಲ. ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳ್ಬೇಕಂದ್ರೆ, ಯಾಕಂದರೆ ಅದು ಅಲ್ಲದೆ ಮತ್ತೊಂದು ಹೇಳಬೇಕು, ದುಡ್ಡು ಮೇಲೆ ಮಲಗ್ದೋನೂ ಅಲ್ಲ, ದುಡ್ಡು ಇಟ್ಕೊಂಡು ಬಂದವನೂ ಅಲ್ಲ, ಚಿನ್ನ ಚಮಚ ಇಟ್ಕೊಂಡು ಬಂದವನೂ ಅಲ್ಲ. ಚಮಚ ಅಂತ ಗೊತ್ತಾಗಿದ್ದೆ ನಮಗೊಂದು 7ನೇ ಕ್ಲಾಸ್ ಓದಿದ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ಜನರ ಆಶೀರ್ವಾದ, ಹಾರೈಕೆ ಎಲ್ಲ ಇದೆ. ಈ ದಿನ ನನಗೊಂದೊಂದು ಸಲ ಅನಿಸುತ್ತೆ, ನಾನು ರಾತ್ರಿ ಮಲಗಿದ್ದೀನಿ ಅನಿಸುತ್ತೆ, ಇದೆಲ್ಲ ಕನಸು ಅನಿಸುತ್ತೆ. ಯಾಕೆಂದರೆ 255 ಉಕ್ಕಬಾರ್ಗಳು, ಜನರಿಗೆ ಮಾರಕವಾದ ಉಕ್ಕಬಾರ್ಗಳನ್ನು ಬಂದ್ ಮಾಡಿಸಿದ್ದೀವಿ. ಲೈವ್ ಬ್ಯಾಂಡ್ ಇದನ್ನು 1.5 ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಇರಲಿಲ್ಲ, ಆದರೆ ಅದನ್ನು ಬಂದ್ ಮಾಡಿಸಿದ್ದೀವಿ. ಅತಿ ದೊಡ್ಡ ದಂಡ 14.5 ಕೋಟಿ ದಂಡವನ್ನು ಹಾಕ್ಸಿದ್ದೀವಿ. ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಆಸರೆ ಆಗಿದ್ದೀವಿ ಅಂತ ಹೇಳಿದರೆ ಅದು ನಮಗೆಲ್ಲೋ ಒಂಥರ ಹೆಮ್ಮೆ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನ್ಮದಿನ. ಪ್ರತಿ ವರ್ಷ ನಾನು ಇದೊಂದು ದಿನ ಬಹಳ ಭಾವುಕತೆ ಆಗ್ತೀನಿ. ಇವತ್ತೇ ಭಾವುಕ ಆಗಿಲ್ಲ ಸತ್ಯ ಹೇಳಬೇಕಂದ್ರೆ. ಹೋದ ಸಲ ಹತ್ಬಿಟ್ಟಿದ್ದೆ, ನಾನು ಹತ್ತಿದ್ದಲ್ಲದೆ ಎಲ್ಲರೂ ಅಳಿಸ್ಬಿಟ್ಟಿದ್ದೆ. ಅವಾಗ ಕೆಲವರು ಹೇಳಿದರು, ರವಿ ಶೆಟ್ಟಿ ಬರೀ ಗರ್ಜನೆ ಅಲ್ಲ, ಇದು ಬೇರೆ ಇದೆಯಾ, ಒಳಗಡೆನೂ ಒಂದು ಮನುಷ್ಯತ್ವ ಇದೆ ಅಂತ. ಸತ್ಯ, ನನಗೂ ಒಂದು ಮನುಷ್ಯತ್ವ ಇದೆ. ಯಾಕೆ ನಾನು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು ಅಂತ ಹೇಳಿದರೆ, ಇವತ್ತು ಏನೇ ಇರಲಿ, ಇವತ್ತು ಜನ್ಮದಿನಾಚರಣೆಗೆ ಬಹಳಷ್ಟು ಎಲ್ಲರೂ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲ ವರ್ಗದ ಜನರು ಬಂದಿದ್ದಾರೆ. ಎಲ್ಲ ಒಂದು ಇವರು ರಾಜಕಾರಣಿಗಳಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ನನಗಿದೇ ಸಂತೋಷ. ನಾನು ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಲ್ಲ ಅನ್ನೋ ಒಂದು ತೃಪ್ತಿ ನನಗೆ ತಂದುಕೊಟ್ಟಿದೆ.
ಅದು ಅಲ್ಲದೆ ಈ ಸಲ ಕಾರ್ಮಿಕ ಅನ್ನುವ ಒಂದು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ಹೊರಟಿದ್ದೀನಿ. ಅದರ ಟೈಟ್ಲ್ ಕೂಡ ಈಗ ಭಾಳ ಇದಾಗಿದೆ, ಕಾರ್ಮಿಕ ಅಂತೇಳಿ. ಅದು ಹೇಗೆ ಅಂತೇಳಿದರೆ, ಏಯ್ ನಾನು ಕಾರ್ಮಿಕ, ನಾನು ಸೆಡ್ಡಿಗೆ ಹೋಗೋನಲ್ಲ, ಸೆಡ್ಡಿಗೆ ಕಳ್ಸೋನು. ಸೊ ಈ ಥರ ಒಂದು ಟೈಟ್ಲ್ ಇಟ್ಟು ಒಂದು ಸಿನಿಮಾ ಕೂಡ ಮಾಡಬೇಕು. ಕಾರ್ಮಿಕರ ಬದುಕು ಮತ್ತು ಕಷ್ಟಗಳು ಏನಿದೆ ಅದನ್ನು ಶ್ರೀಮಂತರಿಗೆ ಮತ್ತು ದುಡ್ಡಿನಲ್ಲಿ ಮೆರಿತಾ ಇರೋರಿಗೆ ಮತ್ತು ಲಂಚ ತಿನ್ನೋರಿಗೆ ಇದ್ರ ಹಿಂದೆ ಇರೋರ ನೋವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಕಾರ್ಮಿಕ ಸಿನಿಮಾವನ್ನು ಮಾಡಬೇಕಂತ ಇದ್ದೀವಿ. ನನಗೆ ಜನ್ಮದಿನಕ್ಕೆ ಕೋರಿದಂಥ ಎಲ್ಲರಿಗೂ ಕೂಡ ಆತ್ಮೀಯ ಅಭಿಮಾನದೊಂದಿಗೆ ಧನ್ಯವಾದಗಳನ್ನು.